ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ. ಸೊ ಇವತ್ತಿನ ವ್ಲಾಗ್ ಬಂದು ಚೋಟುನ ಪೆಟ್ ಕ್ಲಿನಿಕ್ ಕರ್ಕೊಂಡು ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಅವನಿಗೆ ಗ್ರೂಮಿಂಗ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಎವ್ರಿ 2 ಮಂತ್ಸ್ಗೊಮ್ಮೆ ಅವನ್ನ ಕರ್ಕೊಂಡು ಹೋಗ್ತೀವಿ. ಸೊ ಆಲ್ರೆಡಿ ಹೇರ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಅದನ್ನು ಕೂಡ ಕರ್ಕೊಂಡು ಹೋಗೋಣ. ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ, ಗಲಾಟೆ. ಚೋಟು ನೀನು ಬೇಡ, ಇಲ್ಲೇ ಇರು. ನೀನು ಬೇಡ ಬಿಡು, ಕೊಡ್ರಿ. ರೆಡಿ ನಡಿ. ಅಲ್ಲಿ ರೂಮಲ್ಲಿ ಕಬೋರ್ಡಲ್ಲಿ ಇದೆ, ಆ ಸೈಡ್ ಕಬೋರ್ಡ್ ಖಾಲಿ ಇದೆ ನೋಡಿ, ಅದರಲ್ಲಿದೆ ನಾವು ವೆಟಿಕ್ ಅಂತ. ಸೊ ಗೈಸ್ ಏನಂತಂದರೆ ಈಗ ಆಟೋ ಬುಕ್ ಇಲ್ಲ, ಇನ್ನೂ ಬಂದಿಲ್ಲ. ಆಟೋ ಕೂಡ ಬುಕ್ ಮಾಡಿದ್ದೀನಿ. ಸೊ ಟೈಮ್ ಎಷ್ಟು 11:30 ಆಗೋಗಿದೆ. ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಯಾರೆಲ್ಲ ಪೆಟ್ಟನ್ನು ಸಾಕಿದ್ದೀರಾ ನಿಮಗೆ ಒಂದು ಮಾಹಿತಿನ, ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ, ಹೇಗೆ ಏನು ಎತ್ತ ಅಂತ. ಸೊ ಗೈಸ್ ಇವಾಗ ಕ್ಯಾಬ್ ಕೂಡ ಬುಕ್ ಮಾಡಿದ್ದೀನಿ. ಇವಾಗ ಎಲ್ಲರೂ ಹೋಗೋದು. ಚೋಟುನ ಕರ್ಕೊಂಡು ಪೆಟ್ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ವೆಟಿಕ್. ಸೊ ಆಲ್ರೆಡಿ ನೆನ್ನೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ಇವತ್ತು 11 o'clock ಬರ್ತೀವಿ ಅಂತ ಹೇಳಿದ್ವಿ. ಸ್ವಲ್ಪ ಲೇಟ್ ಆಯಿತು, ಮತ್ತೆ ಕಾಲ್ ಮಾಡಿಲ್ಲ, ಕೇಳಿದ್ವಿ. ಇವಾಗ ಅವ್ನಿಗೆ ಬೆಲ್ಟ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ. ಚೋಟು ವಾಕಿಂಗಾ? ಓಕೆ, ಇಲ್ಲಿ ನೋಡಿ ಗೈಸ್, ಚೋಟು ಆಟ ಆಡೋಕ್ಕೆ ಒಂದು ಗೊಂಬೆ, ಇದೊಂದು ರಿಮೋಟ್ ಕಂಟ್ರೋಲ್ ಕಾರು, ಪಿಯ ಪಿಯ. ಇದು ನಾನು ಕುಕ್ಕೆ ಸುಬ್ರಹ್ಮಣ್ಯ ಅಂತ ತಗೊಂಡಿದ್ದು. ಬಾ ಇಲ್ಲಿ ಚೋಟು, ಬಾ ಇಲ್ಲಿ ನೋಡಿ. ಡ್ಯಾಡಿ ಒಳಗಡೆ ರೂಮ್ಗೆ ಹೋಗಿದ್ದಾರೆ, ಅದಕ್ಕೆ ಓಡ್ಕೊಂಡು ಹೋಗ್ತಾರೆ. ನೀ ಬೇಡ, ಬಾ ನೀ ಬೇಡ, ನಡಿ ನಡಿ, ಬೇಡ. ಡ್ಯಾಡಿ ಇಲ್ಲ, ಡ್ಯಾಡಿ ಇಲ್ಲ, ಹೋದ್ರು. ಡ್ಯಾಡಿ ಇಲ್ಲ, ಅಲ್ಲಿಲ್ಲ ಡ್ಯಾಡಿ, ಅಲ್ಲಿಲ್ಲ, ಬಾ ಅಲ್ಲಿಲ್ಲ, ಅಲ್ಲಿಲ್ಲ. ಈಗ ಈ ರೂಮಲ್ಲಿ ಇಟ್ಟಿದ್ದೀನಿ, ಇರ್ತಾ ಇರ್ತೀನಿ. ಸೊ ಗಾಯ್ಸ್ ಇದೇನೆ ಚೋಟುದು ಪೆಟ್ ಹೆಲ್ತ್ ಪಾಸ್ಪೋರ್ಟ್. ಚೆನ್ನಾಗಿದೆಯಲ್ಲ ಇದೀವಿ. ನೋಡ್ರಷ್ಟು ಓಡ್ತಾನೆ. ಬೆಲ್ಟ್ ಹಿಡ್ಕೊಂಡು, ಬೆಲ್ಟ್ ಹಿಡ್ಕೊಂಡ ಖುಷಿ ಅದಕ್ಕೆ. ಸೊ ಆಟೋ ಕೂಡ ಬಂದೇ ಬಿಟ್ಟು. ಇಷ್ಟು ಕಾರ್ ಇದ್ರೂ ಬರೀ ಆಟೋದಲ್ಲಿ ಓಡಾಡ್ತೀವಿ. ನನಗೆ ಓಡ್ಸಕ್ಕೆ ಬರೋಲ್ಲ. ನಮಗೆ ಬೇಕಾಗಿರೋ ಟೈಮ್ ನಮ್ಮ ಅಣ್ಣಗಿರಲ್ಲ. ನೋಡೋಣ. ಚೋಟು ಚೋಟು ಬಾ ಇಲ್ಲಿ. ಚೋಟು ಬಾ 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 ಬಾ. ಬಿಡು. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ಗಲಾಟೆ 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 ಗಲಾಟೆ. ಗೊತ್ತಾಯ್ತು ಗೊತ್ತಾಯ್ತು. ಇಲ್ಲ, ರೋಡಲ್ಲೆಲ್ಲ ಗಾಡಿಗಳು ಬರ್ತಾ ಇರುತ್ತ. ಚೋಟು ಪಚ್ಚಾಡುತ್ತಾರೆ. ಸೊ ಗೈಸ್ ಜಸ್ಟ್ ರೀಚ್ ಆದ್ವಿ. ನಡಿ 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 ನಡಿ. ನೋಡಿ ಇದು ಬರೋದು ಎಲ್ಲಿ ಅಂತಂದ್ರೆ ಇದ್ರದ್ದು ಅಡ್ರೆಸ್ನ ಟ್ಯಾಗ್ ಮಾಡಿರ್ತೀವಿ. ಈ ಸೈಡ್ ಇದೆ ಚಿಕ್ಕಬೊಮ್ಮಸಂದ್ರ. ಚೋಟು ಇಲ್ಲಿ ನೋಡು, ಚೋಟು ಇಲ್ಲಿ. ಸೊ ಗೈಸ್ ತುಂಬಾನೇ ಏರ್ಸ್ ಎಲ್ಲ ಬಂದು ಕರಡಿ ತರ ಕಾಣ್ತಾ ಇದೆ ನೀವು ಆಲ್ರೆಡಿ. ಚೋಟು ಇಲ್ಲಿ. ಹಾಯ್ ಹಾಯ್. ಅದೇ ಗ್ರೂಮಿಂಗ್ 11 o'clock ಹಾಕಿದ್ದೆ. ಹಾ ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲಿ ಬಂದಿಲ್ಲ? ಹುಡುಗಿ ಇನ್ನೊಬ್ಬರು ಬರ್ತಿದ್ರಲ್ಲ, ಬಂದಿಲ್ಲ, ಬಿಟ್ಟೋದ್ರ? ಹಾಂ ಹೌದು. ನಾನು ಫೋಟೋ ತೋರಿಸ್ತೀನಿ, ಅದೇ ತರ ನಿಮ್ಗೆ ಹೇರ್ ಕಟ್ ಮಾಡಬೇಕು. ಬಾತಲ್ಲ, ಹೇರ್ ಕಟ್ ಎಲ್ಲ. ಚೋಟು ಇಲ್ಲಿ 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 ತೋರ್ಸು, ಇಲ್ಲಿ ನಿನ್ ಮುಖ ತೋರ್ಸು ಅಷ್ಟೇ. ಪ್ಯಾಕೇಜ್ ಈಗ 1279 ನಾನು ಪೇ ಮಾಡ್ಬೇಕಾ? ಚೋಟು ಚೋಟು ಬಾಯ್ ಬಾಯ್ ಮಾಡಿ.
ಜಸ್ಟ್ ನಾವು ಬಂದಿರೋದು ವೆಡ್ಡಿಂಗ್ ಪೆಟ್ ಕ್ಲಿನಿಕ್ ಅಂತ ಇದು ಇರೋದು ಯಲಹಂಕದಲ್ಲಿದೆ. ಸೊ ನಮ್ಮ ಮನೆಯಿಂದ ಒಂದು 20 ಮಿನಿಟ್ಸ್ ಇಲ್ಲಿಗೆ. ಸೊ ಬೇರೆ ಬೇರೆ ಕಡೆ ಹೆಬ್ಬಾಳಕ್ಕೂ ಹೋಗ್ಬೋದು, ದೊಡ್ಡಬಳ್ಳಾಪುರದಲ್ಲೂ ಇದೆ, ವಿದ್ಯಾನಗರದಲ್ಲೂ ಇದೆ. ಬಟ್ ನಾವು ಯಾಕೆ ಇದನ್ನು ಚೂಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿರೋದು. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಟೋಗೆ ಬಂದ್ವಿ. ಸೊ ಇಯರ್ಲಿ ಪ್ಯಾಕೇಜ್ ನಾನು ತೊಗೊಂಡಿದ್ದು, ಅದರಲ್ಲಿ ನಮಗೂ ಗೊತ್ತಾಗಿದ್ದು ಇವತ್ತೇ. ಸೊ ಅದು 5 ಟೈಮ್ಸ್ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ಅಂತ ಹೇಳಿದ್ರು ಆ ಟೈಮಲ್ಲಿ. ಇವಾಗ ಅದೇನೋ 3 ಬಾತ್ ಫ್ರೀ 2 ಹೇರ್ ಕಟ್ ಫ್ರೀ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗ ಅವ್ನಿಗೆ ಹೇರ್ ಕಟ್ಟಿಗೆ 1240 ರುಪೀಸ್ ಏನೋ ಅಂತ ಹೇಳೋದು, ಬರೀ ಹೇರ್ ಕಟ್ಟಿಗೆ ಅಷ್ಟೇ. ಸೊ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಅವ್ನು ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದಾನೆ. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಆದಮೇಲೆ ಅವ್ನು ಹೇಗೆ ಕಾಣಿಸ್ತಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಥರ ಟಾಯ್ಸ್ ಎಲ್ಲ ಇದೆ. ಇಲ್ಲಿ ಪೆಟ್ಗಾಗಿರ್ಬೋದು, ಆಮೇಲೆ ಕ್ಯಾಟ್ಗಾಗಿರ್ಬೋದು, ಡಾಗ್ಸ್ಗಾಗಿರ್ಬೋದು, ಎಲ್ಲ ಥರದ ಫುಡ್, ಕ್ಯಾಟ್ ಫುಡ್ಡು, ಡಾಗ್ ಫುಡ್ಡು, ಮತ್ತು ಅವಕ್ಕೆ ಆಟ ಆಡೋದಕ್ಕೆ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ. ಇವೆಲ್ಲ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಕ್ರೀಮಿ ಟ್ರೀಟ್ಸ್ ಅಂತ ಇದೆ. ಆಮೇಲೆ ಇವೆಲ್ಲ ಟಾಯ್ಸು. ಆಮೇಲೆ ಬೆಸ್ಟ್ ಆಫರಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಯಾಕಂತಂದರೆ ಇವಾಗ ಚೋಟು ಸಿಡ್ಸು ಬ್ರೀಡ್ ತುಂಬಾ ಚಿಕ್ಕದು. ಸೊ ಅದೊಂದೇ ಅಲ್ದಿರ ಬೇರೆ ಬೇರೆ ಲ್ಯಾಬ್ ಆಗಿರ್ಬೋದು, ಆಮೇಲೆ ಗೋಲ್ಡನ್ ರಿಟ್ರೈವರ್ ಆಗಿರ್ಬೋದು, ಬೇರೆ ಬೇರೆ ಥರ ಡಾಗ್ಸ್ ಬ್ರೀಡ್ ಇರ್ತಾವಲ್ಲ, ಎಲ್ಲ ಥರ ಬ್ರೀಡ್ಗಳು ಇಲ್ಲಿ ಕರ್ಕೊಂಡು ಬರ್ತಾರೆ. ಸೊ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿಲ್ಲ. ಸೊ ಹಾಗಾಗಿ ನಾವು 11ಕ್ಕೆ ಬರಬೇಕಿತ್ತು, 11:40 ಆಯಿತು. ಸೊ ಓಕೆ, ಆದರೂ ಕೂಡ ಅವರು ಪಾಪ ಯಾರು ಇವತ್ತಿಲ್ಲ ಅನಿಸುತ್ತೆ. ಹಾಗಾಗಿ ಒಂದು ನಿಮಿಷ ಗೈಸ್. ಹಾಂ, ಸೊ ಡ್ಯಾಡಿ ಕಾಲ್ ಬಂತು, ಹಾಗಾಗಿ ನಾವು ಅಷ್ಟೇ ಡ್ಯಾಡಿ ನಾನಿಬ್ಬರು ಬಂದ್ವಿ. ಅದೇ ಗೈಸ್, ಏನಪ್ಪ ಅಂತಂದರೆ ಇದು ಬರೀ ಯಲಹಂಕ ಅಷ್ಟೇ ಅಲ್ದಿರ ಬೇರೆ ಬೇರೆ ಬ್ರಾಂಚ್ಗಳು ಇದೆ. ಎಲ್ಲೆಲ್ಲಿ ಅಂತಂದರೆ ಕೋರಮಂಗಲ ಮತ್ತು ರಾಜಾಜಿನಗರ್, ವಿಜಯನಗರ್, ಸೊ ಆ ಸೈಡೆಲ್ಲ BTM ಲೇಔಟ್ ಎಲ್ಲ ಕಡೆಗೂ ಈ ಒಂದು ವೆಡ್ಡಿಂಗ್ ಪೆಟ್ ಕ್ಲಿನಿಕ್ ಇದೆ. ಸೊ ನೀವೆಲ್ಲ ಹೋಗಿದ್ರೆ, ನಿಮ್ಮ ಮನೆಯಲ್ಲೂ ಪೆಟ್ಟಿದ್ರೆ, ಸೊ ಒಂದು ಒಳ್ಳೆ ಕಡೆ. ನಾನು ಇದೆ ಅಂತ ಅಲ್ಲ, ಬಟ್ ಇದು ವೆಡ್ಡಿಂಗ್ ಪೆಟ್ ಕ್ಲಿನಿಕ್ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ನೀವು ಹೋಗಿ ನಿಮ್ಮ ಪೆಟ್ನ ಕರ್ಕೊಂಡು ಹೋಗ್ಬೋದು. ಕ್ಲೀನಾಗಿ ಯಾವುದೇ ಥರ ನೋವು ಮಾಡ್ದಿರೋಕ್ಕೆ ಹೇರ್ ಕಟ್ನ ಮಾಡ್ತಾರೆ. ಹಾಗೆಯೇ ಒಂದೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ ತುಂಬಾ ರ್ಯಾಶ್ ಆಗಿ ಅವಕ್ಕೆ ಹೇರ್ ಕಟ್ ಮಾಡುವಾಗ ನೋವು ಮಾಡೋದಾಗಿರಲಿ. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬಟ್ ನಾನಿಲ್ಲಿ ತುಂಬ ಸರಿ ಕರ್ಕೊಂಬಂದಿರೋದ್ರಿಂದ ಅದು ನಂಗೆ ಹೇರ್ ಕಟ್ ಮೇಯ್ನಾಗಿ ಅದಕ್ಕೆ ಹೇರ್ ಕಟ್ ಆಗಿರ್ಬೋದು, ಅದು ಸರ್ವಿಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಹೊತ್ತು ಟೈಮ್ನ ತೊಗೊಂಡು. ಈಗ ನೋಡಿ, ಆ್ಯಕ್ಚುಲಾಗಿ 11:30 ಆಗಿದೆ. ರಿಟರ್ನ್ ನಾನು ಹೋಗೋವಾಗ ಎಷ್ಟೊತ್ತು ಯಾವ ಟೈಮ್ ಆಯಿತು ಅನ್ನೋದನ್ನು ತೋರಿಸ್ತೀನಿ. ಎಷ್ಟೊತ್ತಿಗೆ ನಾವು ಹೋಗ್ತೀವಿ ಅನ್ನೋದನ್ನ ತುಂಬ ಟೈಮ್ ತೊಗೊಂಡು ಪೇಷನ್ಸಿಂದ ಹೇರ್ ಕಟ್ನ ಮಾಡಿ, ಗ್ರೂಮಿಂಗ್, ಹೇರ್ ಕಟ್, ಬಾತ್ ಎಲ್ಲವೂ, ನೇಲ್ ಟ್ರಿಮ್ಮಿಂಗಿಂದ ಹಿಡಿದು ಪ್ರತಿಯೊಂದು ಮಾಡ್ತಾರೆ. ಮನೇಲಿ ಒಂದು ಮಗುನ ಸಾಕೋದು ಒಂದೇ, ಈ ಒಂದು ಪ್ರಾಣಿ ಸಾಕೋದು ಒಂದೇ. ಪಾಪ ಅವಕ್ಕೆ ಯಾವುದೇ ಥರದ ಏನೂ ಕಡಿಮೆ ಆಗ್ದಿರ ನಾವು ನೋಡ್ಕೊಬೇಕು. ಓಕೆ ಗೈಸ್, ತೋರಿಸ್ತೀನಿ ನಿಮಗೆ. ಫಸ್ಟ್ ನೋಡ್ಕೊಂಡು ಬನ್ನಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು. ಸೊ ನೀವು ಕೂಡ ಇಲ್ಲೇ ಇದ್ದರೆ ಬಂದು ವಿಸಿಟ್ ಮಾಡಿ. ಹಾಗೆಯೇ ನಿಮ್ಮ ಪೆಟ್ಗೆ ಏನೆಲ್ಲ ಸರ್ವಿಸ್ ಬೇಕು ಅದನ್ನು ಕೊಡಿಸಿ.
ಅಂತ ಹೇಳ್ಬಿಟ್ಟು ಕುಂಡಾಡ್ತಿರೋದು. ಇಷ್ಟೊತ್ತು ನೀನು ಇರ್ಲಿಲ್ಲ ಅಲ್ಲ. ನೀ ಬಂದಲ್ಲ ನೋಡು ಒಂದೇ ಕಣ್ಣಲ್ಲಿ. ಹೌದು, ನೀಲ್ ಕಟ್ರು ಬೇರೆ ಬರುತ್ತಲ್ವಾ, ಅದ್ರಲ್ಲಿ ಮಾಡ್ತಾರೆ. ಕಟ್ ಮಾಡಿಸ್ಕೊಳಲ್ಲ, ಸ್ವಲ್ಪ ಇರಿಟೇಷನ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಬ್ಲೇಡ್ ಮಾಡೋದು. ನೋವಾಗಲ್ಲ ಅಲ್ಲ ಅದಕ್ಕೆ? ಏನು ಆಗಲ್ಲ. ಓಕೆ, ಸೊ ಹೀಗಿದೆ ಗೈಸ್. ಸೊ ನೋಡಿ, ಇಲ್ಲಿ ಆಪರೇಷನ್ ಇಂದ ಹಿಡಿದು ಪ್ರತಿಯೊಂದು ಡಾಕ್ಟರ್ಸ್ ಕೂಡ ಇಲ್ಲಿ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಸೊ ನೀಟಾಗಿ ಹೈಜೀನ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. 9.2. ಓಕೆ ಆಯ್ತಾ? ಹೆಂಗಿದೆ? ಹುಷಾರಾಗಿದ್ದಾನಂತ? ಹುಷಾರಾಗಿದ್ದಾನಂತ? ಹುಳ ಆಗ್ತಾವಂತನಾ? ಡಿವಾರ್ಮಿಂಗ? ಚೋಟು ಇಲ್ಲಿ ಫೈನಲಿ ಹೇರ್ ಕಟ್, ಗ್ರೂಮಿಂಗು ಮತ್ತೆ ಬಾತು ಎಲ್ಲ ಆಯ್ತು. ಭಯ ಆಗ್ಬಿಟ್ಟೆ. ಇದು ಡೆಲ್ಲಿ ಬೇಸ್ ಬ್ರಾಂಚ್. ವೆಟಿಕ್ ಬ್ಯಾಂಗ್ಳೂರ್ ಫಸ್ಟ್ ಸ್ಟಾರ್ಟ್ ಆಗಿರೋದು. ಫಸ್ಟ್ ಬ್ರಾಂಚ್ HSR ಇಂದ. HSR ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು. ಸೊ 1 year ಗ್ರೋತ್ ಆಗಿ ನಮಗೆ ಬ್ಯಾಂಗ್ಳೂರಲ್ಲಿ ಟೋಟಲ್ 10 ಬ್ರಾಂಚಸ್ ಇದೆ. ಯಲಂಕಾದು ಲಾಸ್ಟ್ ಬ್ರಾಂಚ್ ಇದು. ಫ್ಯೂಚರ್ಲಿ ಇನ್ನೊಂದು 8 ಬ್ರಾಂಚ್ ಬರ್ಬೋದು. ಸೊ ಮ್ಯಾಕ್ಸಿಮಮ್ 18 ಕ್ಲಿನಿಕ್ಸ್ ಒಳಗೆ ಜಸ್ಟ್ ಬ್ಯಾಂಗ್ಳೂರಲ್ಲಿನೇ. ಪ್ಯಾನ್ ಇಂಡಿಯಾ ನಮ್ಮ ಹತ್ರ ಆಲ್ಮೋಸ್ಟ್ 40 ಕ್ಲಿನಿಕ್ಸ್ ಇವಾಗ ಇದೆ. ಫ್ಯೂಚರ್ಲಿ 100 ಆಗುತ್ತೆ. ಕನ್ಸಲ್ಟೇಷನ್ಸ್ ಎಲ್ಲ ಇಲ್ಲೇ ಇದೆ. ಕನ್ಸಲ್ಟೇಷನ್ಸ್ ಇದೆ. ಡಾಕ್ಟರ್ಸ್ ಬ್ಯಾಂಗ್ಳೂರಲ್ಲಿ ಟೋಟಲ್ 28 ಡಾಕ್ಟರ್ಸ್ ಇದ್ದಾರೆ. ಪ್ರೊಫೆಷನಲ್ ಡಾಕ್ಟರ್ಸ್, ಸರ್ಜರಿನೂ ಮಾಡ್ತಾರೆ. ನಮ್ಮ ಹತ್ರ ಗ್ರೂಮಿಂಗ್ನೂ ಇದೆ. ಗ್ರೂಮಿಂಗ್ ಆಲ್ ಪ್ರೊಫೆಷನಲಿ ಟ್ರೈನ್ ಗ್ರೂಮರ್ಸ್ ಇದ್ದಾರೆ. ವೆಟ್ ಅಸಿಸ್ಟೆಂಟ್ಸು ಎಕ್ಸ್ಪೀರಿಯನ್ಸ್ ವೆಟ್ ಅಸಿಸ್ಟೆಂಟ್ಸ್ ಇದ್ದಾರೆ. ಸೊ ಸರ್ವಿಸಸ್ ಏನಂತಂದರೆ ನಮ್ಮ ಹತ್ರ ಗ್ರೂಮಿಂಗ್ ಇದೆ, ಡಾಕ್ಟರ್ ಕನ್ಸಲ್ಟೇಷನ್ಸ್ ಇದೆ, ಎಕ್ಸ್ರೇ ಸರ್ವಿಸಸ್ ಇದೆ, OT ಸರ್ವಿಸಸ್ನೂ ಇದೆ, ಆಪರೇಷನ್ ಥಿಯೇಟರ್ಸ್, ಲ್ಯಾಬ್ನೂ ಇದೆ. ಎಲ್ಲ ಒಂದೇ ಅಂಡರ್ ಒನ್ ರೂಫ್ ಎಲ್ಲ ಇಲ್ಲಿನೇ ಇದೆ. ಕ್ಲಿನಿಕ್ ಸ್ಟಾರ್ಟ್ ಆಗಿರೋದು 24/7 ಕ್ಲಿನಿಕ್ಸ್ 2 ಇದೆ. ಡೊಂಬ್ಲೂರ್ ಮತ್ತು ಕಲ್ಯಾಣ ನಗರಲ್ಲಿ. ಇದು ಡೇ ಕ್ಲಿನಿಕ್ಸ್ ಟೈಮಿಂಗ್ಸ್ 10 o'clock ಸ್ಟಾರ್ಟ್ ಮಾಡಿದೆ, 8 o'clock ಕ್ಲೋಸ್ ಆಗುತ್ತೆ. ಆನ್ಲೈನ್ ಏನಾದರೂ ಇವಾಗ ಡೆಲಿವರಿ? ನಮ್ಮ ಹತ್ರ ಆ್ಯಪ್ನೂ ಇದೆ, ಅಪ್ಲಿಕೇಶನ್. ನಾರ್ಮಲ್ ಶಾಂಪು ಪೆಟ್ಟದು ನಾರ್ಮಲ್ ಯೂಸ್ ಮಾಡ್ತೀವಿ. ಟೈಮಿಂಗ್ಸ್ ಬೆಳಗ್ಗೆ 10 o'clock ಸ್ಟಾರ್ಟ್ ಮಾಡೋದು ಫಸ್ಟ್ ಅಪಾಯಿಂಟ್ಮೆಂಟ್. ಗ್ರೂಮಿಂಗ್ ಅಂದರೆ 6:30 ಲಾಸ್ಟ್ ಅಪಾಯಿಂಟ್ಮೆಂಟ್. ಡಾಕ್ಟರ್ ಕನ್ಸಲ್ಟೇಷನ್ ಅಂದರೆ 7:40. ಫಸ್ಟ್ ಈಗ ಇದು ಆ್ಯಪ್ ಏನಾದರೂ ಇದೆಯಾ? ಆ್ಯಪ್ ಇದೆ ಮ್ಯಾಮ್, ಆ್ಯಪ್ ಇದೆ ನಮ್ಮ ಹತ್ರ. ಪ್ಲೇಸ್ಟೋರ್ಲಿ ಜಸ್ಟ್ ವೆಟಿಕ್ ಅಂತ ಟೈಪ್ ಮಾಡಿ, VETIC. ಅದರಲ್ಲಿ ನಿಮಗೆ ಫುಡ್ ಆರ್ಡರ್ ಮಾಡ್ಬೋದು, ಆಕ್ಸೆಸರೀಸ್ ಆರ್ಡರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು 3 years ಒಳಗೆ ಎಲ್ಲ ಡೆಲಿವರಿ ಆಗುತ್ತೆ. ಫ್ರೀ ಹೋಮ್ ಡೆಲಿವರಿನೇ. ಹೌದು, ಜಸ್ಟ್ ಆ್ಯಪ್ ಯೂಸೇಜ್ಗೋಸ್ಕರ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಫೆಸ್ಟಿವ್ ಆಫರ್ಸ್ ಅದೆಲ್ಲ ಸೀಸನಲ್ ಆಫರ್ಸ್ ನಿಮಗೆ ಆ್ಯಪಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಂಗಾದ್ರೆ ಇಲ್ಲಿ ಇದು ಯಲಂಕದಲ್ಲಿ ಇದೆಯಲ್ವಾ ಈ ಒಂದು ಪೆಟ್ ಶಾಪ್, ಪೆಟ್ ಕ್ಲಿನಿಕ್, ಸೊ ಇಲ್ಲೆಲ್ಲ ಅವೈಲೇಬಲ್ ಇದೆಯಾ? ಹಾಗಾದ್ರೆ ಹೌದು, ಅವೈಲೇಬಲ್ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ಇದೆಯಲ್ಲ, ಅಲ್ಲಿ ಕೂಡ ಎಲ್ಲವೂ ಸಿಗುತ್ತಾ? ಹೌದು, ಸೇಮ್ ಇದೇ ತರ ಎಲ್ಲ ಒಂದೇ ಸೆಟಪ್ ಅಲ್ಲಿ ಇದೆ. ಓಕೆ ಓಕೆ, ಇಲ್ಲೆಲ್ಲ ಇದೆಯಲ್ಲ ಆಲ್ರೆಡಿ. ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಗೋಸ್ಕರ. ಆ್ಯಂಡ್ ನಮಗೆ ಫಸ್ಟ್ ಪ್ರಯಾರಿಟಿ ಪೆಟ್ ಹೆಲ್ತ್ ಇದೆ. ಸೊ ಅದು ಪೆಟ್ ಹೆಲ್ತ್ ಆ್ಯಂಡ್ ಹೈಜೀನ್. ಅದಕ್ಕೆ ನಿಮಗೆ ಯು ಕ್ಯಾನ್ ಸಿ ದ ಕ್ಲಿನಿಕ್ ಹೌ ಇಟ್ ಇಸ್ ಕ್ಲೀನ್ ಹೈಜೀನಿಕ್ ಅಂದರೆ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಮೇನ್ ಆಗಿ ಅದೇ ಅಲ್ವಾ? ಹೌದು. ಹಾಂ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಇನ್ಫಾರ್ಮೇಷನ್ನ ಕೊಟ್ರಿ ನಮ್ಮ ವ್ಯೂವರ್ಸ್ಗೆ. ಓಕೆ, ಥ್ಯಾಂಕ್ ಯು.